ಜಗಚ್ಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತ್ವಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಆಸೇತೋ ರಾತುಷಾರಾದ್ರೇಃ ಯದುಷೋ ಜಿತವಾನ್ ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾನ್ಮಾಕೃತಾಗ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋऽಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಾಂಛಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರಸಮರ್ಥಂ ಮುದ್ಗಲಾಂಘ್ರಿಸರಸೀರುಹಮೀಡೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಬ್ರಹ್ಮ ಪುರಾಣದ ಕೆಲವು ಭಾಗಗಳನ್ನು 2-3 ದಿನಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಅನೇಕ ಮಹತ್ವದ ಹೊಸ ವಿಷಯಗಳನ್ನು ಹೇಳುವಂಥದ್ದು ಬ್ರಹ್ಮಪುರಾಣ. ಮೊನ್ನೆ ದಿವಸಗಳಲ್ಲಿ ಯಾವ ಯಾವ ಕಥೆಗಳನ್ನು ಪುರಾಣಗಳು ಹೇಳುವಾಗ ಅದರ ಉದ್ದೇಶ ಏನಿತ್ತು, ಮೇಲ್ನೋಡಲಿಕ್ಕೆ ಆ ಕಥೆಗಳು ನಮಗೇನೇನೋ ಕಥೆಗಳಾಗಿ ಅನ್ನಿಸ್ತದೆ, ಆದರೆ ಕಥೆಯ ಹಿಂದಿರುವ ಉದ್ದೇಶ ಅದರದ್ದು ಏನಿತ್ತು ಎಂಬುದನ್ನು ಗಮನಿಸಿದೆವು. ನಿನ್ನೆ ಕೊನೆಯಲ್ಲಿ ಹೇಳುವಾಗ ಒಂದು ಮಾತು, ನರಕದ ವಿಚಾರವನ್ನು ಬ್ರಹ್ಮಪುರಾಣ ನಮಗೆ ತಿಳಿಸ್ತಾ ಇದೆ. ಯಾವ ಯಾವ ತಪ್ಪುಗಳನ್ನು ಮಾಡಿದರೆ ಯಾವ ಯಾವ ನರಕಗಳು ನಮಗೆ ಆಗತ್ತೆ ಅಂತ ನಾನು ನಿನ್ನೆ ಹೇಳಿದೆ. ನಮಗೆ ಈ ಯಾವ ತಪ್ಪುಗಳ ಬಗ್ಗೆಯೂ ಪಾಪಗಳ ಬಗ್ಗೆಯೂ ಕಿಂಚಿತ್ತೂ ಭಯ ಇಲ್ಲ. ಯಾಕೆಂದರೆ ನಾವು ಅತ್ಯಂತ ನಿರ್ಭೀತರಾದ ಜನಾಂಗ.
ನಾವು ಹೇಗಿದ್ದೇವೆ ಅಂದರೆ ಬೇಕಾದ ತಪ್ಪುಗಳನ್ನು ಮನಸ್ಸೋ ಇಚ್ಛೆ ಬಂದಂತೆ ಮಾಡ್ತೇವೆ. ಅದಕ್ಕೆ ಯಾವುದಕ್ಕೂ ಭಯವನ್ನು ಪಟ್ಟುಕೊಳ್ಳುವುದಿಲ್ಲ. ಯಾಕೆ ಭಯ ಪಟ್ಟುಕೊಳ್ಬೇಕು ಅಂತ ನಮ್ಮ ಸಮಸ್ಯೆ. ನಾವ್ಯಾಕೆ ಭಯ ಪಟ್ಟುಕೊಳ್ಬೇಕು? ಹೀಗಿದ್ದೇವೆ. ಆದರೆ ಯಾರಿಗೆ ನಿಜವಾಗಿಯೂ, ಅದಕ್ಕೆ ದೇವರೊಂದು ಮಾತು ಹೇಳಿದ್ದಾನೆ, ಕೊನೆಗೆ ಅಲ್ಲಿಯಲ್ಲಿಯೋ ನರಕ ಸ್ವರ್ಗಗಳನ್ನು ತೋರಿಸದೇ ಇದ್ದರೂ ಇಲ್ಲಿಯೇ ತೋರಿಸ್ತೇನೆ ಅಂತ ಹೇಳಿದ್ದಾನೆ. ಅತ್ರೈವ ನರಕ ಸ್ವರ್ಗ ಇತಿ ಮಾತಃ ಪ್ರಚಕ್ಷತೆ. ತೃತೀಯ ಸ್ಕಂದದಲ್ಲಿ ಕಪಿಲ ಉಪದೇಶ ಮಾಡುವಾಗ ಈ ಮಾತನ್ನಂತಾನೆ, ಅಮ್ಮ ಅಲ್ಲಿಯಲ್ಲಿಯೋ ನಿನಗೆ ಸ್ವರ್ಗ ನರಕಗಳು ಆಗುತ್ತೆ ಆಗೋದಿಲ್ಲ ಅಂತನ್ನುವ ವಿಚಾರ ಬೇಡವೇ ಬೇಡ. ನೀನು ಅಂದ್ಕೊಂಡಿರ್ತೀಯ ಎಷ್ಟೋ ಜನ ಲೋಕದಲ್ಲಿ ಭಯದಿಂದ ನಿರ್ಭೀತರಾಗಿ ಮಾಡ್ತಾರಲ್ಲ ಅಂತ ಹೇಳಿ. ಅದಕ್ಕಾಗಿ ದೇವರು ಉತ್ತರ ಹೇಳ್ತಾನೆ, ಅತ್ರೈವ ಇಲ್ಲೇ ತೋರಿಸಿಬಿಡ್ತೇನೆ. ನಿಜವಾಗಿ ಹಾಗಾಗಿದೆ. ನಾನು ಅನೇಕ ಜನರನ್ನು ನೋಡಿದ್ದೇನೆ, ಅನೇಕ ಅನುಭವಗಳು ನನಗಾಗಿದೆ. ಅದೇನು ಇಲ್ಲಿ ಮಾಡಿದ ಪಾಪಕ್ಕೆ ದೇವರು ಅಲ್ಲಲ್ಲೋ ಶಿಕ್ಷೆ ಕೊಡುವುದಲ್ಲ, ಇಲ್ಲೇ ಕೊಟ್ಟು ಇಲ್ಲೇ ವ್ಯವಸ್ಥೆ ಮಾಡಿ ಮುಗಿಸ್ಬಿಡ್ತಾನೆ. ಅಕೌಂಟ್ ಕ್ಲೋಸ್ ಮಾಡಿಬಿಡ್ತಾನೆ, ಇಲ್ಲೇ ಮಾಡಿಸಿ ಇಲ್ಲೇ ವ್ಯವಸ್ಥೆ. ಅದಕ್ಕಾಗಿ ಮೊದಲು ಹಾಗೆ ಇಟ್ಕೊಂಡಿರಬೇಕು ಪ್ರಾಯಶಃ ದೇವರು. ಅಲ್ಲಿ ಕರ್ಕೊಂಡು ಹೋಗಿ ಶಿಕ್ಷೆಯನ್ನು ಕೊಡೋಣ, ಯತ್ರ ದಂಡೇನ ಶುದ್ಧತಿ ಅಂತ ಇಟ್ಕೊಂಡಿದ್ದ, ಅಲ್ಲಿ ಹೋಗಿ ದಂಡ ಕೊಟ್ಟು ಶುದ್ಧಿ ಮಾಡಬೇಕು ಅಂತ. ಬರ್ತಾ ದೇವರೇ ವ್ಯವಸ್ಥೆಯನ್ನು ಚೇಂಜ್ ಮಾಡಿಕೊಂಡೆ. ಯಾಕೆಂದರೆ ಇವರಿಗೆ ಯಾವ ದಂಡದ ವ್ಯವಸ್ಥೆಯೂ ಇಲ್ಲ. ಆದ್ದರಿಂದ ಇಲ್ಲಿಯೇ ಶಿಕ್ಷೆಯನ್ನು ಕೊಟ್ಟು ಬಿಡೋಣ ಅಂತ ಇಲ್ಲಿಯೇ ಶಿಕ್ಷೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ. ಆದರೂ ಭಾಗವತ ಷಷ್ಠಸ್ಕಂದದಲ್ಲಿಯೂ ಬ್ರಹ್ಮಪುರಾಣದಲ್ಲಿಯೂ ಇನ್ನಿತರ ಪುರಾಣಗಳಲ್ಲಿಯೂ ಹೇಳುವ ಒಂದೇ ಅಭಿಪ್ರಾಯ, ಪಾಪದಿಂದ ನರಕ ಆಗತ್ತೆ, ಅದನ್ನು ತಪ್ಪಿಸಿಕೊಳ್ಳಬೇಕಾದರೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಸರಿ, ಪ್ರಾಯಶ್ಚಿತ್ತಗಳಲ್ಲಿ ಯಾವುದು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು? ನಿನ್ನೆ ಹೇಳ್ತಿರುವಾಗ ಒಂದೆರಡು ಮಾತನ್ನು ಹೇಳಿದ್ದೆ. ಅದರಲ್ಲಿ ಎರಡು ತರಹದ ಪ್ರಾಯಶ್ಚಿತ್ತ ಇದೆ. ಅನೇಕ ಪ್ರಾಯಶ್ಚಿತ್ತಗಳಿವೆ, ಅದರಲ್ಲಿ ಎರಡು ಭಾಗ ಮಾಡಿದ್ದೇನೆ. ಒಂದು ಭಾಗ ಹರಿಸ್ಮರಣ, ಇನ್ನೊಂದು ಭಾಗದಲ್ಲಿ ಉಳಿದ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಇಟ್ಟುಕೊಳ್ಳೋಣ. ಯಾವುದು ಇಟ್ಟುಕೊಳ್ಬೇಕಾದದ್ದು ಪ್ರಾಯಶ್ಚಿತ್ತದಲ್ಲಿ? ಸ್ನಾನ, ದಾನ, ಜಪ, ತಪಸ್ಸು, ಯಜ್ಞ ಇವುಗಳೇನಿವೆ ಇವುಗಳು ಎರಡನೇ ಭಾಗದಲ್ಲಿರುವ ಪ್ರಾಯಶ್ಚಿತ್ತ. ನಾವು ಎರಡು ಪ್ರಾಯಶ್ಚಿತ್ತದ ವ್ಯವಸ್ಥೆ ಮಾಡಿಕೊಂಡೆವು. ಒಂದು ಪ್ರಾಯಶ್ಚಿತ್ತ ಅಂದರೆ ದೇವರ ನಾಮಸ್ಮರಣೆಯನ್ನು ಮಾಡುವುದೇ ಪ್ರಾಯಶ್ಚಿತ್ತ. ಸರಿ, ಇದು ಒಂದು ಇಟ್ಕೊಳ್ರಿ. ಇದನ್ನು ಬಿಟ್ಟು ಎರಡನೇ ಪ್ರಾಯಶ್ಚಿತ್ತ ಏನು ಅಂದರೆ ಕೃಷ್ಣ ಗೀತೆಯ 18ನೇ ಅಧ್ಯಾಯದಲ್ಲಿ ಹೇಳುವಂತೆ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಇದನ್ನು ಗೀತೆಯಲ್ಲೇ ಕೃಷ್ಣ ಹೇಳಿದ್ದಾನೆ. ಯಜ್ಞ, ದಾನ, ತಪಸ್ಸು ಮೂರನ್ನು ಹೇಳಿದ್ದಾನೆ. ಸ್ನಾನ ಸೇರಿಸಿಕೊಳ್ಳೋಣ, ಆಮೇಲೆ ಜಪವನ್ನು ಸೇರಿಸಿಕೊಳ್ಳೋಣ ಅಥವಾ ಇತ್ಯಾದಿ. ಇಷ್ಟನ್ನು ಮೊದಲು ನೋಡಿಬಿಡೋಣ. ಅದು ಎರಡರಲ್ಲಿ ಯಾವುದನ್ನು ಮಾಡಿದರೆ ಚೆನ್ನಾಗಿದೆ? ಬ್ರಹ್ಮಪುರಾಣ ಹೇಳ್ತದೆ, ಯಾನಿ ಪ್ರಾಯಶ್ಚಿತ್ತಾನ್ಯಶೇಷಾಣಿ ತಪಃ ಕರ್ಮಾತ್ಮಕಾನಿ ವೈ ಯಾನಿ ತೇಷಾಂ ಅಶೇಷಾಣಾಂ ಕೃಷ್ಣಾನುಸ್ಮರಣಂ ಪರಂ. ಒಂದು ಸ್ವಲ್ಪ ರಹಸ್ಯದ ಮಾತನ್ನು ಹೇಳ್ತೇನೆ ಕೇಳಿ. ಇಲ್ಲೇನು ಈ ಮುಂದಿನ ಕೆಲವು ಶ್ಲೋಕಗಳನ್ನು ಓದ್ತಾ ಇದ್ದೇನೆ. ಈ ಶ್ಲೋಕಗಳು ಇವತ್ತು ಪ್ರಿಂಟಾದ ಬ್ರಹ್ಮಪುರಾಣದಲ್ಲಿ ಇರುವ ಶ್ಲೋಕಗಳು. ಸ್ವಲ್ಪ ಗಮನಿಸಿಕೊಳ್ಳಿ ಸರಿಯಾಗಿ. ಇವತ್ತು ಮುದ್ರಿತವಾದ ಈ ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಿಲ್ಲ. ಈ ಪುಸ್ತಕದಲ್ಲಿ ಈ ಶ್ಲೋಕಗಳು ಉಪಲಬ್ಧ ಇವೆ. ಇದೇ ಶ್ಲೋಕಗಳನ್ನು ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹಿಡಿದಿದ್ದಾರೆ. ಅಂದರೆ ಆಚಾರ್ಯರು ಯಾವ ಶ್ಲೋಕಗಳನ್ನು ಹಿಡಿದಿದ್ದಾರೋ ಆ ಶ್ಲೋಕಗಳು ಇವತ್ತಿಗೂ ಉಪಲಬ್ಧ ಇದ್ದೇ. ಅಂದರೆ ಆಚಾರ್ಯರು ಅನುಪಲಬ್ಧವಾದ ಗ್ರಂಥಗಳನ್ನು ಹಿಡಿದುಕೊಂಡಿದ್ದಾರೆ ಎಂಬ ಭಾವನೆ ಏನು ಕೆಲವು ವಾದಿಗಳು ನಮ್ಮ ಮೇಲೆ ಮಾಡ್ತಾರೆ. ಹಾಗೇನಿಲ್ಲ. ಕೃಷ್ಣಾಮೃತ ಮಹಾರ್ಣವದ 34ನೇ ಶ್ಲೋಕ ಮತ್ತು 66ನೇ ಶ್ಲೋಕ, ಈ ಎರಡು ಶ್ಲೋಕಗಳಲ್ಲಿ ಏನು ಹೇಳಿದ್ದಿದೆ ಆ ಎರಡು ಶ್ಲೋಕಗಳು ಇವತ್ತಿಗೆ ಬ್ರಹ್ಮಪುರಾಣದಲ್ಲಿ ಉಪಲಬ್ಧ ಇದೆ. ಬ್ರಹ್ಮಪುರಾಣ ಒಂದರಲ್ಲೇ ಅಲ್ಲ, ಬ್ರಹ್ಮಪುರಾಣದಲ್ಲಿಯೂ ಉಪಲಬ್ಧ ಇದೆ ಇಷ್ಟು ವ್ಯವಸ್ಥೆ. ಯಾಕೆಂದರೆ ನಾವೇನು ತಿಳ್ಕೋಬಾರದು ಬ್ರಹ್ಮಪುರಾಣದಲ್ಲಿ ಇದೆ ಅಂದರೆ ಹಾಗಾದರೆ ಅಂತ. ಬ್ರಹ್ಮಪುರಾಣದಲ್ಲಿಯೂ ಉಪಲಬ್ಧ ಇದೆ, ಬೇರೆ ಪುರಾಣದಲ್ಲಿಯೂ ಉಪಲಬ್ಧ ಇದೆ.
ಆದರೆ ಆಚಾರ್ಯರು ಪ್ರಾಯಶಃ ಬೇರೆ ಪುರಾಣದ್ದನ್ನು ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ, ಈ ಪುರಾಣದ್ದಲ್ಲ. ಯಾಕೆಂದರೆ ಆಚಾರ್ಯ ಕೃಷ್ಣಾಮೃತ ಮಹಾಣವದಲ್ಲಿ ಹೇಳುವಾಗ ಶಂಕರ ಅಂತ ಬರೀತಾರೆ, ರುದ್ರದೇವರು ಹೇಳಿದ ಮಾತು ಅಂತ ಬರೀತಾರೆ. ಇಲ್ಲಿ ಬ್ರಹ್ಮಪುರಾಣದಲ್ಲಿ ಈ ಮಾತನ್ನು ಬ್ರಹ್ಮದೇವರು ಹೇಳಿದ ಮಾತಿದೆ. ಇಬ್ಬರ ಅಭಿಪ್ರಾಯವೂ ಒಂದೇ, ಬ್ರಹ್ಮದೇವರ ಅಭಿಪ್ರಾಯ ಮತ್ತು ರುದ್ರದೇವರ ಅಭಿಪ್ರಾಯ ಒಂದೇ. ಏನು ಅಂದರೆ ನಾವೇನೇ ತಪ್ಪು ಮಾಡಿದರೂ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅಂದರೆ ಕೃಷ್ಣಾನುಸ್ಮರಣಂ ಪರಂ, ಭಗವತ್ ಸ್ಮರಣೆ ಇದೆಯಲ್ಲ ಇದು ಶ್ರೇಷ್ಠವಾದದ್ದು. ನಾವೇನು ಮಾಡ್ಕೊಳ್ಬೇಕು, ಈಗ ವ್ಯವಸ್ಥೆ ಮಾಡಿಕೊಳ್ಬೇಕು. ಏನು ವ್ಯವಸ್ಥೆ? ನೀವು ಹೇಳಿದರಿ ಅನ್ನುವುದಕ್ಕಾಗಿ ನೀವು ಹೇಳಿಬಿಟ್ರೆ ಭಗವತ್ ಸ್ಮರಣೆಯನ್ನು ಮಾಡಿಬಿಡ್ರಿ, ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂತ ನೀವು ಹೇಳಿದಿರಿ ಅನ್ನೋದಕ್ಕಾಗಿ ನಾನು ಯಾಕೆ ಒಪ್ಪಬೇಕು? ನಮ್ಮಲ್ಲಿ ಈ ಸಮಸ್ಯೆ ಇದೆ, ನಾನು ಯಾಕೆ ಒಪ್ಪಬೇಕು? ನೀವು ಹೇಳಿದರೆ ಕೃಷ್ಣನ ಸ್ಮರಣೆ ಇದು ಶ್ರೇಷ್ಠವಾದದ್ದು ಅಂತ. ಅದಕ್ಕೆ ಬ್ರಹ್ಮಪುರಾಣ ಒಂದು ವ್ಯವಸ್ಥೆಯನ್ನು ಮಾಡ್ತದೆ, ಭಾಳ ಚೆನ್ನಾಗಿದೆ ವ್ಯವಸ್ಥೆ. ಎರಡೂ ಪ್ರಾಯಶ್ಚಿತ್ತಗಳನ್ನು ತೂಕಕ್ಕೆ ಹಾಕೋಣ ಅಂತ ಹೇಳ್ತದೆ. ಸಾಮಾನ್ಯವಾಗಿ ಈ ತರಹದ ಪರೀಕ್ಷೆಗಳನ್ನು ಮಾಡೋದಿಲ್ಲ ಬ್ರಹ್ಮಪುರಾಣದಲ್ಲಿ, ಅಥವಾ ಈ ಶ್ಲೋಕಗಳಲ್ಲಿ ಈ ತರಹದ ಒಂದು ಪರೀಕ್ಷೆಯ ವ್ಯವಸ್ಥೆಯನ್ನು ಮಾಡ್ತಾರೆ. ಎರಡನ್ನು, ಯಜ್ಞ ಇದೆ, ದಾನ ಇದೆ. ದಾನವನ್ನು, ಯಜ್ಞವನ್ನು, ಸ್ನಾನವನ್ನು ಒಂದು ಕಡೆಯಲ್ಲಿ ತೂಕದಲ್ಲಿ ಇಟ್ಟು ಇನ್ನೊಂದು ಕಡೆಯಲ್ಲಿ ಭಗವಂತನ ನಾಮವನ್ನು ಇಟ್ಟು ಇವೆರಡರಲ್ಲಿ ಪ್ರಾಯಶ್ಚಿತ್ತ ಯಾವುದು ಶ್ರೇಷ್ಠ ಅಂತ ವಿಚಾರ ಮಾಡಬೇಕು. ಗಮನಿಸಿಕೊಳ್ಳ್ರಿ, ಬಹಳ ಸೂಕ್ಷ್ಮವಾದ ವ್ಯವಸ್ಥೆ ಇದೆ. ಹೀಗೆ ಮಹಾಭಾರತದ ಗ್ರಂಥದ ವಿಷಯದಲ್ಲಿ ಮಾಡಿದ್ದಿದೆ. ಮಹಾಭಾರತ ಗ್ರಂಥ ಶ್ರೇಷ್ಠವೋ ವೇದಗಳು ಶ್ರೇಷ್ಠವೋ ಅಂತ ಹೇಳುವಾಗ ತುಲಾಂ ಆರೋಪಿತ ಪುರ ಅಂತ ಹೇಳಿ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳುವಾಗ ಇಲ್ಲ, ನಾವು ತಕ್ಕಡೆಯಲ್ಲಿ ತೂಕ ಮಾಡಿ ನೋಡಿದ್ದೇವೆ ಅಂತ ಹೇಳ್ತಾರೆ. ನಮಗೆ ಇವತ್ತು ಬೇರೆ ವ್ಯವಸ್ಥೆ ಇಲ್ಲ, ಮಾನದಂಡಗಳಿಲ್ಲ. ಅದು ಹೇಗೆ ದೊಡ್ಡದು ಅಂತ ಹೇಳಬೇಕಾದ್ರೆ ತೂಕವನ್ನು ಮಾಡಬೇಕು. ಆ ತೂಕದ ವ್ಯವಸ್ಥೆಯನ್ನು ಬ್ರಹ್ಮಪುರಾಣ ಮಾಡಿಕೊಳ್ತಾ ಇದೆ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಕೃತೆ ಪಾಪೆ ಅನುತಾಪೋ ವೈ ಯಸ್ಯ ಪುಂಸ ಪ್ರಜಾಯತೆ. ಪಾಪ ಮಾಡಿ ಆದ ಮೇಲೆ, ನಿನ್ನೆ ಈ ಮಾತನ್ನು ಹೇಳಿದ್ದೇನೆ, ಪಾಪ ಮಾಡಿ ಆಯಿತು, ಆದಮೇಲೆ ಅನುತಾಪ, ಪಾಪದ ಅನಂತರದಲ್ಲಿ ಬರುವ ತಾಪವನ್ನು ಅನುತಾಪ ಅಂತ ಹೇಳೋದು. ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತಲ್ರಿ, ನಾನು ಮಾಡಬಾರ್ದಾಗಿತ್ತು, ಯಾಕೆ ಮಾಡಿಬಿಟ್ಟೆ? ಸರಿ, ಏನೋ ಆಯಿತು, ನನ್ನಿಂದ ಈ ಕರ್ಮ ಘಟಿಸಿ ಹೋಯಿತು, ಇನ್ನು ಮುಂದೆ ನಾನು ಈ ಕರ್ಮವನ್ನು ಮಾಡುವುದಿಲ್ಲ ಅಂತ ಯಾರಿದ್ದಾರೋ ಪ್ರಾಯಶ್ಚಿತ್ತಂತು ತಸ್ಸೈಕಂ ಹರಿಸಂಸ್ಮರಣಂ ಪರಂ, ಅವನಿಗೆ ಭಗವತ್ ಸ್ಮರಣೆ ಇದು ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಹಾಗಾದರೆ ಅದನ್ನು ಒಂದು ಸರ್ತಿ ಸರಿ ಹರಿಸ್ಮರಣೆ ಹೇಳಿದ್ದಾರೆ ಅಂತ ಒಂದು ಬಾರಿ ಪಾಪ ಮಾಡಿದೆವು, ಯಾರಿಗೋ ಬ್ರಾಹ್ಮಣನಿಗೆ ನಿಂದೆ ಮಾಡಿದೆವು, ಗೋವಿಗೆ ನಿಂದನೆ ಮಾಡಿದೆವು, ಇನ್ನೇನೋ ಮಾಡಿದೆವು, ಕೃಷ್ಣ ಅಂತ ಹೇಳಿ ಕೂತ್ಬಿಡು, ಸರಿ ಮುಗೀತಲ್ಲ, ಮತ್ತೆ ಪ್ರಾಯಶ್ಚಿತ್ತ ಆಯಿತಲ್ಲ. ಕೃಷ್ಣ ಅಂತ ಒಂದು ಬಾರಿ ಹೇಳಿ ಕೂತು ಬಿಟ್ರೆ ಮುಗೀತಲ್ಲ ವ್ಯವಸ್ಥೆ. ಅಂದರೆ ಬ್ರಹ್ಮಪುರಾಣ ಅಂತದೆ, ಪ್ರಾತರ್ನಿಶಿ ತಥಾ ಸಂಧ್ಯಾ ಮಧ್ಯಾಹ್ನಾದಿಷು ಸಂಸ್ಮರನ್ ನಾರಾಯಣ ಮಮಾಪ್ನೋತಿ ಸದ್ಯ ಪಾಪಕ್ಷಯಾಂತರಃ. ಒಂದು ಬಾರಿ ಹೇಳೋದಲ್ಲ, ಆ ನಾಮವನ್ನು ನಿರಂತರವಾಗಿ ಹೇಳ್ತಾನೆ ಇರಬೇಕು, ಅಂದಾಗ ಮಾತ್ರ ಪಾಪಗಳು ಪರಿಹಾರ ಆಗ್ತಾ ಇರ್ತದೆ ಅಂತ ತಿಳಿಸ್ತಾನೆ. ಇದಾದ ಮೇಲೆ ಎರಡರಲ್ಲಿ ಯಾವುದು ಶ್ರೇಷ್ಠ ಪ್ರಶ್ನೆ. ನಿಮಗೇನು ಒಟ್ಟಿಗೆ ಪಾಪವನ್ನು ಪರಿಹಾರ ಮಾಡಿಕೊಂಡ್ರೆ ಸಾಕು, ಇಷ್ಟೇ ಹೌದಿಲ್ಲೋ? ಹೇಗೋ ಮಾಡ್ಕೊಳ್ತೀವಿ. ಹೇಗೆ ಮಾಡ್ಕೊಳ್ಬೇಕು? ದಾನ ಕೊಡುವುದರಿಂದಲೂ ಪಾಪ ಹೋಗುತ್ತೆ, ದೇವರ ಸ್ಮರಣೆ ಮಾಡುವುದರಿಂದಲೂ ಪಾಪ ಹೋಗುತ್ತೆ. ಎರಡಿದೆ ಅಲ್ಲ, ನೀವು ಎರಡನ್ನು ಬೇರೆ ಬೇರೆ ತಕ್ಕಡಿಯಲ್ಲಿ ಹಾಕಿದ್ದೀರಿ. ಹಾಗಾದರೆ ಯಾವುದೋ ಒಂದನ್ನು ಮಾಡಿದರೆ ನಮ್ಮ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಬರ್ತಿರುವಾಗ ನಿಮ್ಮದನ್ನೇ ಮಾಡಬೇಕು ಅಂತ ಯಾಕೆ? ಒಟ್ಟಿನಲ್ಲಿ ಏನು ಹೊಟ್ಟೆ ತುಂಬಬೇಕು, ಇಷ್ಟೇ ಮುಖ್ಯ ನಮಗೆ. ಹೊಟ್ಟೆ ತುಂಬಬೇಕು ಅನ್ನುವುದು ಮುಖ್ಯ ಇದ್ದುದರಿಂದ ಮನೆಯಲ್ಲಿ ಇದ್ದದ್ದನ್ನೇ ಊಟ ಮಾಡಬೇಕು ಅಂತೇನು, ಹೋಟೆಲ್ನಲ್ಲಿರುವುದನ್ನು ತಿಂದರೂ ಸಾಕು ನಮ್ಮ ಹೊಟ್ಟೆ ತುಂಬುತ್ತೆ. ನಾವು ಈ ವ್ಯವಹಾರವನ್ನು ಮಾಡಿಕೊಳ್ತೇವೆ. ಮನೆಯಲ್ಲಿ ಇರುವುದನ್ನೇ ಉಣ್ಣಬೇಕು ಅಂತ ಯಾಕಪ್ಪ? ಒಟ್ಟಿಗೆ ನಮಗೇನು ವ್ಯವಸ್ಥೆ? ಹೊಟ್ಟೆ ತುಂಬಬೇಕು ಅನ್ನುವ ವ್ಯವಸ್ಥೆ ಅಲ್ವಾ? ಹಾಗಿದ್ರೆ ಹೋಟೆಲ್ಗೆ ಹೋಗೋಣ, ಊಟವನ್ನು ಮಾಡೋಣ. ನಮ್ಮಲ್ಲಿ ಇದು ಏನಾಗಿದೆ ಅಂದರೆ, ತಪ್ಪು ತಿಳಿಬೇಡ್ರಿ, ಇವತ್ತು ಪ್ರಾಯಶಃ ಹೋಟೆಲ್ನಲ್ಲಿ ಊಟ ಮಾಡುವುದು ದೊಡ್ಡ ದೋಷವೇ ಅಲ್ಲ. ಏನದಕ್ಕೆ ಸಮಸ್ಯೆಯೇ ಇಲ್ಲ. ಅನಾಯಾಸವಾಗಿ ಅಲ್ಲಿ ಊಟ ಮಾಡಿ ಕೈ ತೊಳೆದು ಬಂದುಬಿಡ್ತಾರೆ.
ತಮಾಷೆ ಏನು ಅಂದರೆ, ಗಂಡ ಹೆಂಡತಿ ಇಬ್ಬರೂ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಇಬ್ಬರೂ ಬೆಳಗಾಗಿ 7 ಗಂಟೆಗೆ ಮನೆಯನ್ನು ಬಿಡುತ್ತಾರೆ, ಮಧ್ಯರಾತ್ರಿ 11 ಗಂಟೆ 12 ಗಂಟೆಗೆ ಮನೆಗೆ ಬರ್ತಾರೆ. ಇದರ ಮಧ್ಯದಲ್ಲಿ ಪಾಪ ಅವರು ಯಾವಾಗ ಅಡಿಗೆ ಮಾಡಬೇಕು, ಯಾವಾಗ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಅಲ್ಲಿ ಊಟ, ಇವರು ಇಲ್ಲಿ ಊಟ. ಅಕಸ್ಮಾತ್ ಶನಿವಾರ ಭಾನುವಾರ ಕೂತ್ಕೊಂಡಿದ್ರೆ ಅವರಿಬ್ಬರೂ ಸೇರಿ ಹೊರಗಡೆಗೆ ಹೋಗಿ, ವಾರಗಟ್ಟಲೆ ದುಡಿದಿರ್ತೇವೆ ಆದ್ದರಿಂದ ಮನೆಯಲ್ಲಿ ಮತ್ತ್ಯಾಕೆ ವಹಿಸ್ಕೊಳ್ಳೋದು ಅಂತ ಹೊರಗೆ ಹೋಗಿ ಅಲ್ಲಿಯೇ ಊಟ ಮಾಡಿ ಬಂದ್ಬಿಡ್ತಾರೆ. ಅಂದರೆ ಏನಾಯಿತು, ಒಟ್ಟಿಗೆ ಹೊಟ್ಟೆ ತುಂಬಬೇಕು ಎನ್ನುವ ಉದ್ದೇಶ ಇದ್ದದ್ದರಿಂದ ಮನೆಯಲ್ಲೇ ತಿಂದರೆ ಏನು, ಹೊರಗಡೆಗೆ ತಿಂದರೆ ಏನು ಅಂತ ಪ್ರಶ್ನೆ. ಅದನ್ನೇ ಇಲ್ಲಿ ಕೇಳಿಕೊಳ್ಳುತ್ತಾರೆ. ಹೇಗೂ ಪಾಪ ಪರಿಹಾರ ಆಗಬೇಕು ಅನ್ನುವುದು ಮುಖ್ಯ ಉದ್ದೇಶ. ಹಾಗಿದ್ರೆ ಯಜ್ಞ ಮಾಡಿ ಆಗಲಿ, ದಾನ ಕೊಟ್ಟಾಗಲಿ, ಸ್ನಾನ ಮಾಡಿ ಆಗಲಿ, ತುಂಬ ಈಸಿ ನೋಡ್ರಿ, ಬಹಳ ಸರಳ. ಒಂದು ಹರಿಯುವ ನದಿ ಇದೆ, ಕೃಷ್ಣಾ ನದಿಯೋ ತುಂಗಭದ್ರೆಯೋ ಯಾವುದೋ ಒಂದು ನದಿ, ಗೋದಾವರಿಯೋ ಯಾವುದೋ ನದಿ ಇದೆ, ಹೋಗಿ ಮುಳುಗಿ ಹಾಕ್ತೇನೆ, ಸ್ನಾನ ಮಾಡ್ತೇನೆ, ನನ್ನ ಪಾಪಗಳೆಲ್ಲ ಹೊರಟೋಯಿತು, ಪ್ರಾಯಶ್ಚಿತ್ತ ಆಯಿತು. ಇದು ಇಷ್ಟು ಸರಳವಾಗಿ ಇರುವಾಗ ಹರಿಸ್ಮರಣೆಯನ್ನೇ ಮಾಡಬೇಕು ಅಂತ ಏನು ಅದು ಅನ್ನೋದಕ್ಕಾಗಿ ಆಚಾರ್ಯರು ಈ ಶ್ಲೋಕವನ್ನು ಕೃಷ್ಣಾಮೃತ ಮಹಾಣವದಲ್ಲಿ ಹಿಡಿದಿದ್ದಾರೆ. 66ನೇ ಶ್ಲೋಕವನ್ನಾಗಿ ಹಿಡಿದಿದ್ದಾರೆ. ಏನು ಅಂದರೆ, ಕ್ವನಾಕ ಪೃಷ್ಠಗಮನಂ ಪುನರಾವೃತ್ತಿ ಲಕ್ಷಣಂ ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜ ಮನೋತ್ತಮಂ. ತುಂಬ ಚಂದಾದ ಉತ್ತರವನ್ನು ಹೇಳ್ತೀನಿ, ಗಮನಿಸಿಕೊಳ್ಳ್ರಿ. ಏನು, 2ರಲ್ಲಿ ವ್ಯತ್ಯಾಸ ಇದೆ. ಯಾವ 2ರಲ್ಲಿ? ಪ್ರಾಯಶ್ಚಿತ್ತ 2ರಲ್ಲಿ ವ್ಯತ್ಯಾಸ ಇದೆ. ಒಂದು ಪ್ರಾಯಶ್ಚಿತ್ತ ಪಾಪವನ್ನು ಮಾತ್ರ ಕಳೆಯುತ್ತೆ, ಒಂದು ಪ್ರಾಯಶ್ಚಿತ್ತ. ಇನ್ನೊಂದು ಪ್ರಾಯಶ್ಚಿತ್ತ ಪಾಪವನ್ನು ಕಳೆದಾದ ಮೇಲೆ ಇನ್ನೊಂದೇನನ್ನೋ ಮಾಡುತ್ತೆ. ಹಾಗಾದರೆ ಇನ್ನೊಂದೇನನ್ನೋ ಮಾಡುವುದನ್ನು ಮಾಡಬೇಕು, ಕೇವಲ ಪಾಪವನ್ನು ಕಳೆದುಕೊಳ್ಳಬೇಕು, ಇದು ನಿಮಗೆ ಬಿಟ್ಟದ್ದು ಅಂತ ಹೇಳ್ತದೆ ಬ್ರಹ್ಮಪುರಾಣ. ಇದು ನಮ್ಮ ತಲೆಯಲ್ಲಿ ಬರೋದಿಲ್ಲ. ಈ ಸೂಕ್ಷ್ಮ ನಮ್ಮ ತಲೆಯ ಒಳಗಡೆಗೆ ಪ್ರವೇಶ ಮಾಡುವುದಿಲ್ಲ. ಪುರಾಣಗಳು ಅದನ್ನು ಮೆಲ್ಲನೆ ಕೂಡಿಸಿ ಹೇಳ್ತದೆ. ನೋಡಪ್ಪ, ಸ್ನಾನ ಮಾಡಿದಿ, ಹರಿಸ್ಮರಣೆ ಮಾಡಿದಿ, 2ಕ್ಕೂ ಪಾಪ ಹೋಯಿತು. ಆದರೆ ಸ್ನಾನ ಮಾಡುವುದರಿಂದ ಕೇವಲ ಪಾಪ ಹೋಯಿತೇ ವಿನಃ ಇನ್ನೇನು ಹೆಚ್ಚಿಂದು ಬರಲಿಲ್ಲ. ಹರಿಸ್ಮರಣೆ ಮಾಡಿದರೆ ಒಂದು ಹೆಚ್ಚಿನದು ಬಂತು. ಯಾವುದು? ಮುಕ್ತಿ ಬೀಜಂ ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಸೀಡ್ ಅಂತ ಇದೆ, ಅರ್ಥ ಮಾಡಿಕೊಳ್ಳ್ರಿ. ಪಾಪವನ್ನು ಕಳೆಯುವುದರ ಜೊತೆಗೆ ಮೋಕ್ಷಕ್ಕೂ ಕರೆದುಕೊಂಡು ಹೋಗಲಿಕ್ಕೆ ಸಮರ್ಥವಾದದ್ದು ಭಗವನ್ನಾಮ. ಅಂದರೆ ಸ್ನಾನದಾನಾದಿಗಳಿಗಿಂತಲೂ ಹೆಚ್ಚಿನ ಕೆಲಸ ಇದು ಮಾಡಿತು. ಯಾಕಂದರೆ ಯಜ್ಞ ಮಾಡುವುದರಿಂದ, ದಾನ ಮಾಡುವುದರಿಂದ ಮೋಕ್ಷ ಆಗ್ತದೆ ಅಂತೇನಿಲ್ಲ. ಸ್ನಾನ ಮಾಡಿ ಬಂದೆವು, ಗಂಗಾ ಸ್ನಾನ ಮಾಡಿ ಬಂದೆವು, ಪಾಪವನ್ನು ಕಳೆದುಕೊಂಡೆವು, ಮನೆಯಲ್ಲೇ ಕುಳಿತೆವು. ಅದೇ ಹರಿಸ್ಮರಣೆಯನ್ನು ಮಾಡುವುದರಿಂದ ಪಾಪವನ್ನೂ ಕಳೆದುಕೊಂಡು ಮೋಕ್ಷಕ್ಕೂ ಹಾದಿಯನ್ನು ಮಾಡಿಕೊಂಡೆವಾದ್ದರಿಂದ ಯಾವುದು ಹೆಚ್ಚಾಯಿತು? ಮನೆಯಲ್ಲಿಯೂ ಊಟ ಮಾಡ್ತೇವೆ. ಮನೆಯಲ್ಲಿ ಊಟ ಮಾಡುವುದು ಹೆಚ್ಚೋ, ಹೋಟೆಲ್ನಲ್ಲಿ ಊಟ ಮಾಡುವುದು ಹೆಚ್ಚೋ ಅಂದರೆ, ಮನೆಯಲ್ಲಿ ಊಟ ಮಾಡುವ ಅನ್ನ ನಿವೇದಿತವಾದ ವೈಶ್ವದೇವರಿಂದ ಕೂಡಿದ ಅನ್ನ ಇದೆ. ವೈಶ್ವದೇವ ನೈವೇದ್ಯಾದಿಗಳನ್ನು ಮಾಡಿ ಊಟ ಮಾಡುವ ಅನ್ನ ಇದೆ. ಅದು ಬರೇ ಹೊಟ್ಟೆಯನ್ನು ತುಂಬಿಸುವುದಲ್ಲ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ, ದೇಹದ ಮೇಲೆ ಒಳ್ಳೆ ಪರಿಣಾಮವನ್ನು ಕೊಡ್ತದೆ. ಅದೇ ಇನ್ನು ಉಳಿದ ಕಡೆಗೆ ಉಂಡ ಅನ್ನ ಹೊಟ್ಟೆಯನ್ನು ತುಂಬಿಸಿ ಮನಸ್ಸಿನ ಮೇಲೆ ಇತ್ಯಾದಿಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಕೊಡ್ತದೆ. ಹಾಗಾದರೆ ಯಾವುದು ಬೇಕು? 2 ಹೊಟ್ಟೆ ತುಂಬಿಸೋದು ಅಂತ ಹೇಳಿ ಹೊರಗಡೆ ಇದ್ದು ಊಟ ಮಾಡಬೇಕು, ಮನೆಯಲ್ಲಿ ಇದ್ದದ್ದನ್ನು ಊಟ ಮಾಡಬೇಕು? ಮನೆಯಲ್ಲಿ ಇದ್ದದ್ದನ್ನೇ ಊಟ ಮಾಡಬೇಕೇ ವಿನಃ ಹೊರಗಡೆ ಇದ್ದನ್ನು ಅಲ್ಲ. ಹೇಗೋ ಹಾಗೆ ಹರಿಸಂಸ್ಮರಣ ಇದು ಮುಕ್ತಿ ಬೀಜವೂ ಇದೆ ಇದರಲ್ಲಿ. ಅಂದರೆ ಒಂದು ಬಾರಿ ಗಮನಿಸ್ಕೊಳ್ರಿ, ನಾನು ಇವತ್ತು ಕೃಷ್ಣ ಕೃಷ್ಣ ಅಥವಾ ನೀವು ಕೃಷ್ಣ ಕೃಷ್ಣ ಅಂತ ಸ್ಮರಣೆ ಮಾಡಿದರೆ ಪಾಪವನ್ನು ಮಾತ್ರ ತೊಳೆದು ಕೂತ್ಕೊಳ್ಳೋದಿಲ್ಲ, ಅದಷ್ಟೇ ಕೆಲಸ ಇಲ್ಲ. ಅದು ಒಂದು ಕೆಲಸ ಮಾಡುತ್ತೆ. ಏನು ಅಂದರೆ, ಒಂದೊಂದು ಬೀಜವನ್ನು ಬಿತ್ತುತ್ತಾ ಹೋಗುತ್ತೆ. ಯಾವ ಬೀಜ ಅದು? ಮೋಕ್ಷ ಬೀಜ. ಮೋಕ್ಷಕ್ಕೆ ಬೇಕಾದ ಕಾರಣಗಳನ್ನು ಒಂದೊಂದನ್ನಾಗಿ ಕೊಡ್ತಾ ಹೋಗುತ್ತೆ. ಆದ್ದರಿಂದ 2 ಪ್ರಾಯಶ್ಚಿತ್ತಗಳನ್ನು ತೂಕಕ್ಕೆ ಹಾಕಿದಾಗ ಯಾವುದು ಶ್ರೇಷ್ಠ ಅಂತಾಯಿತು? ಭಗವನ್ನಾಮಸ್ಮರಣೆ ಇದು ಶ್ರೇಷ್ಠವಾದದ್ದು ಅಂತಾಯಿತು. ಇನ್ನುಳಿದ ಪ್ರಾಯಶ್ಚಿತ್ತಗಳು ಕಡಿಮೆ. ಅದಕ್ಕೆ ಹೇಳ್ತಾರೆ ಕ್ವನಾಕ ಪೃಷ್ಠಗಮನಂ ಪುನರಾವೃತ್ತಿ ಲಕ್ಷಣಂ. ಯಜ್ಞಯಾಗಾದಿಗಳನ್ನು ಮಾಡಿದಾಗ ಒಂದು ಲಾಭ ಇದೆ ಅಂತ ಇಟ್ಟುಕೊಳ್ಳೋಣ. ಯಾವ ಲಾಭ? ನಾಕಗಮನಂ. ಸ್ವರ್ಗಕ್ಕೆ ಹೋಗಿ ಅಂದರೆ ಏನು ಸಮಸ್ಯೆ ಇಲ್ಲ, ತಿರುಗಿ ಎಂತಿದೆ ನೋಡ್ರಿ, ಅದು ಸಮಸ್ಯೆ ಇರೋದು. ಹೋಗ್ಲಿಕ್ಕೇನು ಸಮಸ್ಯೆ ಇಲ್ಲ, ತಿರುಗಿ ಎಂತಿದೆ ಅದೇ ಸಮಸ್ಯೆ, ತಿರುಗಿ ಬರ್ತದೆ. ಆದರೆ ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜ ಮನೋತ್ತಮಂ. ಎಲ್ಲಿಯ ಜಪ ಭಗವತ್ ಸ್ಮರಣೆ ಮುಕ್ತಿಯ ಬೀಜ, ಅದು ಪುನಃ ಆವೃತ್ತಿ ಬರುವುದಿಲ್ಲ ಅಂತ ತಿಳಿದುಕೊಳ್ಳ್ರಿ ಅಂತ ಹೀಗೆ ತುಂಬ ಸುಂದರವಾಗಿ ಒಂದು ಪ್ರಾಯಶ್ಚಿತ್ತದಲ್ಲಿ
ಪ್ರಾಯಶ್ಚಿತ್ತಗಳಲ್ಲಿಯೇ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಯಾವುದು ಅಂತ ನಮಗೆ ಬ್ರಹ್ಮಪುರಾಣ ತಿಳಿಸಿಕೊಡ್ತದೆ. ಆಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಈ ಶ್ಲೋಕಗಳನ್ನು ಹಿಡಿದಿದ್ದಾರೆ ಅಂತ ತಿಳಿದುಕೊಳ್ಳ್ರಿ. ವಸ್ತುಸ್ಥಿತಿ ಪುಣ್ಯ ಯಾವುದು, ಪಾಪ ಯಾವುದು ಇತ್ಯಾದಿಗಳನ್ನೆಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು. ಮನಸ್ಸಿನ ಮೇಲೆ ಡಿಪೆಂಡ್ ಆದದ್ದು ಅಂತ ಇತ್ಯಾದಿ ಎಲ್ಲ ಅನೇಕ ಮಾತುಗಳನ್ನು ಹೇಳ್ತದೆ. ಇದಾದ ಮೇಲೆ ಒಂದು ಪ್ರಸಂಗ, ನಾನು ಅಲ್ಲಲ್ಲಿಯ ಮಾತುಗಳನ್ನು ಹೇಳ್ತಾ ಇದ್ದೇನಾದ್ದರಿಂದ ಭಗವಂತನ ಸೃಷ್ಟಿಯ ವಿಷಯವನ್ನು ನಮಗೆ ತಿಳಿಸ್ರಿ ಅಂತ ಕೇಳ್ತಾರೆ. ಸೃಷ್ಟಿಯ ವಿಷಯ, ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನುವುದನ್ನು ತಿಳಿಸ್ರಿ. ಸರಿ, ಅದನ್ನು ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಅಂತ ಎಲ್ಲವನ್ನು ಹೇಳ್ತಾ ಬರುವಾಗ ಒಂದು ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದೇವರು ಜಗತ್ತಿಗೆ ಹೇಗೆ ಕಾರಣನಾಗಿದ್ದಾನೆ ಅನ್ನುವ ಪ್ರಶ್ನೆ. ಜಗತ್ತಿಗೆ ದೇವರು ಹೇಗೆ ಕಾರಣನಾಗಿದ್ದಾನೆ? ಕೆಲವರ ಪ್ರಕಾರ ಅವನ ಅಧಿಷ್ಠಾನ, ಆರೋಪಿತ ಪಾಪ ಕೆಲವರ ಪ್ರಕಾರ, ಇನ್ನು ಕೆಲವರ ಪ್ರಕಾರ ಪರಿಣಾಮ. ಈ ಸಿದ್ಧಾಂತಗಳು ಬಹಳ ಚೆನ್ನಾಗಿದೆ. ವಿಷಯವನ್ನು ವಿಸ್ತಾರ ಮಾಡಿದರೆ ಬಹಳ ಆಗುತ್ತೆ ಅನ್ನೋದಕ್ಕಾಗಿ ಸಂಕ್ಷೇಪದಲ್ಲಿ ಹೇಳ್ತಾ ಹೊರಟಿದ್ದೆ. ದೇವರು ಜಗತ್ತಿಗೆ ಹೇಗೆ ಕಾರಣನಾಗಿದ್ದಾನೆ ಅನ್ನುವ ಪ್ರಶ್ನೆಯನ್ನು ಬ್ರಹ್ಮಪುರಾಣ ಮುಂದೆ ಇಟ್ಟುಕೊಂಡು ಉತ್ತರವನ್ನು ಹೇಳ್ತದೆ. ಒಂದು ವಸ್ತು ನಿರ್ಮಾಣ ಆಗುವುದಕ್ಕೆ ಅನೇಕ ಕಾರಣಗಳು ಇವೆ. ಉದಾಹರಣೆಗೆ ಒಂದೆರಡನ್ನು ಹೇಳೋಣ. ಒಂದು ಉಪಾದಾನ ಕಾರಣ ಇರ್ತದೆ, ಇನ್ನೊಂದು ನಿಮಿತ್ತ ಕಾರಣ ಇರುತ್ತೆ. ಎರಡನ್ನು ತೆಗೆದುಕೊಳ್ಳ್ರಿ ತಕ್ಷಣಕ್ಕೆ ಅರ್ಥ ಆಗುವಂತೆ. ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ. ಹೀಗಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ನಮಗೆ. ಯಾಕೆಂದರೆ ನಾವು ಆ ಟೆಕ್ನಿಕಲ್ ವರ್ಡ್ಗಳನ್ನು ಓದಿದವರಲ್ಲ, ಅಭ್ಯಾಸ ಮಾಡಿದವರಲ್ಲ. ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಮೇಲೆ ಫ್ಲೋ ಹಾರಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದೆರಡು ಮಾತನ್ನು ಸ್ವಲ್ಪ ದೃಷ್ಟಾಂತ ಕೊಟ್ಟು ಹೇಳಿಬಿಡುತ್ತೇನೆ. ಕುಂಬಾರ ಇದ್ದಾನಲ್ಲ, ಗಡಿಗೆ ಮಾಡುವನು, ಅವನದ್ದನ್ನು ನಮ್ಮ ಶಾಸ್ತ್ರ ಬಹಳ ಒಳ್ಳೆಯ ಕೆಲಸ ಮಾಡಿದೆ. ಯಾಕೆ ಅಂದರೆ ಒಂದು 7-8 ಪಾತ್ರಗಳಿವೆ, ಅವನಷ್ಟೇ ತಗೊಂಡು ಇಡೀ ಶಾಸ್ತ್ರವನ್ನು ಕಟ್ಟಿಬಿಟ್ಟಿದ್ದ. ಕುಂಬಾರ ಈ ಒಬ್ಬ ಇದ್ದಾನಲ್ಲ, ಪ್ರಾಯಶಃ ಕುಂಬಾರ ಎಷ್ಟು ಬಾರಿ ಶಾಸ್ತ್ರದಲ್ಲಿ ಬಂದಿದ್ದಾನಲ್ಲ ಅಷ್ಟು ಬಾರಿ ದೇವರು ಬಂದಿರಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆ ಅಂದರೆ ಅವನು ಪಾಪ ಬರ್ತಾನೆ ಇರ್ತಾನೆ, ಯಥಾ ಕುಲಾಲಹ ಅಂತ ಬರ್ತಾನೆ. ಎಲ್ಲದಕ್ಕೂ ದೃಷ್ಟಾಂತ ಏನು ಅಂದರೆ ಈ ಕುಂಬಾರನ ದೃಷ್ಟಾಂತ, ಗಡಿಗೆ ಮಾಡುವವರ ದೃಷ್ಟಾಂತ. ಇದಾದ ಮೇಲೆ ಇನ್ನೊಂದು ಬರುತ್ತೆ, ಅಡಿಗೆ ಮನೆ. ಇದಂತೂ ಇಷ್ಟು ಬಾರಿ ಬಂದಿದೆ ಅಂದರೆ ಪ್ರಾಯಶಃ ನೀವು ಅಷ್ಟು ಬಾರಿ ಅಡಿಗೆ ಮನೆಗೂ ಹೋಗಿರಲಿಕ್ಕಿಲ್ಲ. ಇಡೀ ಶಾಸ್ತ್ರದಲ್ಲಿ ಪೇಜಿಗೆ ಒಂದೊಂದು ಪೇಜನ್ನು ಪುಟವನ್ನು ತಿರುಗಿಸಿದರೆ ಯಥಾ ಮಹಾರಸಂ, ಅಡಿಗೆ ಮನೆ ಬಂದಷ್ಟು ಇನ್ಯಾವುದು ಬರೋದಿಲ್ಲ. ಅದಾದ ಮೇಲೆ ಈ ಬೆಳ್ಳಿ ಕಪ್ಪಿ ಚಿಪ್ಪು ಎಷ್ಟು ಸಾರ್ತಿ ಬಂದಿದೆ ಅಂದರೆ ದೇವರೇ ಪ್ರೀತಿ. ಮಾತೆತ್ತಿದ್ರೆ ಶುಕ್ತಿರಜತ ಅಂದರೆ ಈ ಶುಕ್ತಿರಜತ, ಮಹಾರಸ, ಕುಂಬಾರ, ಯಜ್ಞದತ್ತ, ಚೈತ್ರ, ಮೈತ್ರ ಇವರೆಲ್ಲರೂ ಇಡೀ ಶಾಸ್ತ್ರದ ತುಂಬಿಕೊಂಡ್ಬಿಟ್ಟಿದ್ದಾರೆ. ಏನು ಪುಣ್ಯ ಸಂಪಾದನೆ ಮಾಡಿದರೂ ಗೊತ್ತಿಲ್ಲ ಅವರು. ಶಾಸ್ತ್ರದ ತುಂಬೆಲ್ಲ ತುಂಬಿಕೊಳ್ಳಿಕ್ಕೆ ಅವರಷ್ಟು ಪುಣ್ಯ ಮಾಡಿದವರು ಅವರೇ, ಇನ್ಯಾರಿಲ್ಲ. ಆ ಕುಂಬಾರ ಇದ್ದಾನಲ್ಲ, ಗಡಿಗೆ ಮಾಡುವಾಗ ಎರಡನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಒಂದು ಮಣ್ಣನ್ನು ಉಪಯೋಗಿಸಿಕೊಳ್ತಾನೆ, ಇನ್ನೊಂದು ದಂಡವನ್ನು ಉಪಯೋಗಿಸಿಕೊಳ್ತಾನೆ. ಅವರು ಮಾಡೋ ಕ್ರಿಯೆ ಎಲ್ಲ ನಿಮಗೆ ಗೊತ್ತಿದೆ. ಮಣ್ಣನ್ನು ಅದನ್ನು ಚೆನ್ನಾಗಿ ಹದ ಮಾಡಿ ಚಕ್ರದ ಮೇಲೆ ಇಟ್ಟು ಪರಿಭ್ರಮಣವನ್ನು ಮಾಡ್ತಾನೆ. ಆ ಮಣ್ಣೇನಿದೆಯಲ್ಲ ಅದು ಗಡಿಗೆಯಾಗತ್ತೆ, ಮಣ್ಣೇ ಗಡಿಗೆಯಾಗತ್ತೆ. ಯಾಕೆಂದರೆ ಬೇರೆ ಚಾನ್ಸ್ ಇಲ್ಲ, ಅದರಿಂದ ಮಣ್ಣು ಗಡಿಗೆ ಆಗತ್ತೆ. ಯಾವುದು ವಸ್ತು ಉಪಾದಾನ ಯಾವುದಿದೆಯೋ ಅದೇ ವಸ್ತು ಆಯಿತು ಅಂದರೆ ಅದನ್ನು ಉಪಾದಾನ ಕಾರಣ ಅಂತ ಕರೀಬೇಕು. ಮಣ್ಣೇ ಗಡಿಗೆಯಾಯಿತಾದ್ರಿಂದ ಉಪಾದಾನ ಕಾರಣ. ಅಥವಾ ನಿಮಿತ್ತ ಅಂದರೆ ದಂಡ, ತಿರುಗಿಸ್ಲಿಕ್ಕೆ ಬೇಕಾಗಿತ್ತು ಅನ್ನೋದಕ್ಕಾಗಿ ಕಟ್ಟಿಗೆಯನ್ನು ತೆಗೆದುಕೊಂಡಿದ್ದಾನೆ. ಆ ಕಟ್ಟಿಗೆ ಇಲ್ಲದೇ ಇದ್ದರೆ ಅದು ತಿರುಗುತ್ತಿರಲಿಲ್ಲ ಅಂತ ಹೇಳುವುದಕ್ಕೆ ಹೇಳ್ತಾರೆ. ಇಲ್ಲಿ ಈ ಪ್ರಶ್ನೆಯನ್ನು ಇಟ್ಟುಕೊಂಡು ದೇವರು ಉಪಾದಾನ ಕಾರಣನೋ ನಿಮಿತ್ತ ಕಾರಣನೋ ಅಂತ ಕೇಳ್ತಾರೆ. ಅವನೇ ಪರಿಣಾಮ ಹೊಂದಿಬಿಡ್ತಾನ? ಕೆಲವೊಂದು ಕಡೆ ಹೀಗಾಗತ್ತೆ. ಅದೇ ಪರಿಣಾಮ ಹೊಂದುವುದು, ಹಾಲು ಮೊಸರಾಗುವಂತೆ ದೇವರೇ ಜಗತ್ತಾಗಿ ಬಿಡ್ತಾನೆ ಅಂತ ಕೆಲವರು ಬರೆದಿದ್ದಾರೆ ತಮ್ಮ ಶಾಸ್ತ್ರಗಳಲ್ಲಿ. ನೆನಪಿಟ್ಕೊಳ್ಳಿ, ಕೆಲವರು ಹಾಲು ಮೊಸರಾಗುವಂತೆ ದೇವರು ಜಗತ್ತಾಗಿ ಬಿಡ್ತಾನೆ ಅಂತೂ ಬರೆದಿದ್ದಾರೆ. ಬ್ರಹ್ಮಪುರಾಣ ಇದಕ್ಕೆ ಆಪೋಸಿಟ್ ಆಗಿ ನಿಲ್ಲುತ್ತೆ. ಇದಕ್ಕೆ ಆಪೋಸಿಟ್ ಆಗಿ ನಿಂತು ಒಂದು ಮಾತು ಹೇಳ್ತಾರೆ. ಸನ್ನಿಧಾನಾದ್ ಯಥಾ ಕಾಲ ಆಕಾಶಾದ್ಯಾಹ ಕಾರಣಂ ತರೋಹ ತಥೈವ ಅಪರಿಣಾಮೇನ ವಿಶ್ವಸ್ಯ ಭಗವಾನ್ ಹರಿಹಿ. ಎಷ್ಟು ಚಂದಾದ ಶ್ಲೋಕ ಇದು ಅಂದರೆ ಪ್ರಾಯಶಃ ಆಚಾರ್ಯರು ಹೇಳಿದ ಸತ್ಸಿದ್ಧಾಂತಕ್ಕೆ ಇವತ್ತು ಉಪಲಬ್ಧ ಇದ್ದ ಶ್ಲೋಕ ಇದು. ಯಾಕೆಂದರೆ ಆಚಾರ್ಯರು ಎಲ್ಲ ಶ್ಲೋಕಗಳನ್ನು ಕೋಟ್ ಮಾಡಿದ್ದಾರೆ.
ಆಚಾರ್ಯ ಸಿದ್ಧಾಂತ ಏನು ಅಂದರೆ ದೇವರು ಜಗತ್ತಿಗೆ ನಿಮಿತ್ತ ಕಾರಣ. ಆಚಾರ್ಯರ ಸಿದ್ಧಾಂತ ದೇವರು ಜಗತ್ತಿಗೆ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಲ್ಲ. ಗೀತೆಯ ಶ್ಲೋಕಗಳಲ್ಲಿ ಈ ಮಾತುಗಳೆಲ್ಲ ಬರುತ್ತೆ. ಅಲ್ಲಿ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನು ಮಾಡ್ತಾರೆ. ಇಲ್ಲಿ ಹೇಳುವಾಗ ನೋಡ್ರಿ, ಒಂದು ದೃಷ್ಟಾಂತ ಕೊಡ್ತಾರೆ. ಸನ್ನಿಧಾನಾಚ ಯಥಾ ಕಾಲ ಆಕಾಶಾತ್ಯಾ ಕಾರಣಂ ತರೋಹೋ. ಒಂದು ಮರವನ್ನು ತೆಗೆದುಕೊಳ್ಳೋಣ. ಮರ ಇದೆ, ಇದಕ್ಕೆ ಯಾವುದು ಕಾರಣ ಅಂತ ಹುಡುಕೋಣ ಅಂತ ಹೇಳ್ತದೆ ಬ್ರಹ್ಮಪುರಾಣ. ಮರವನ್ನು ತೆಗೆದುಕೊಂಡು, ಗಿಡ ನಮ್ಗೆ ಗೊತ್ತದಲ್ಲ, ನಮ್ಮ ನೀವು ಹಚ್ಚಿರ್ತೀವಿ ಎಲ್ಲ ಅನೇಕ ಗಿಡಗಳನ್ನು. ಇಲ್ಲಿ ಹಚ್ಚುವಾಗ ಮರಗಳಿಗೆ ಏನೇನು ಕಾರಣ? ಬೀಜ ಒಂದು ಕಾರಣ. ಸರಿ, ಈ ಬೀಜ ಏನಿದೆ ಇದು ಅನಿವಾರ್ಯವಾಗಿ ಗಿಡವಾಗಿ ಬಿಡ್ತದೆ, ಅದು ಉಪಾದಾನ ಆಗೋಯ್ತು. ಮಣ್ಣು, ನೀರು, ಗೊಬ್ಬರ ಆಯ್ತಾ, ಇಷ್ಟ ಆಯ್ತಲ್ಲ. ಇದರ ಮೇಲೆ ಇನ್ಯಾವುದು ಅಂತ ಪ್ರಶ್ನೆ. ಇನ್ಯಾವುದಿಲ್ಲ, ಗಿಡ ಬೆಳೀಲಿಕ್ಕೆ ಇಷ್ಟು ಸಾಕು. ನಮಗೆ ಗೊತ್ತಾಯಿತು ಗಿಡ ಬೆಳೀಲಿಕ್ಕೆ ಇಷ್ಟು ಸಾಕು. ಎಷ್ಟು ಸಾಕು ಅಂತ ಕೇಳಿದರೆ ಮಣ್ಣು, ನೀರು ಮತ್ತು ಬೀಜ ಇಷ್ಟೆಲ್ಲ ಇದೆಯಲ್ಲ, ಇದರಿಂದ ಸಾಕು ಅಂತ ಹೇಳಿದರೆ ಬ್ರಹ್ಮಪುರಾಣ ಒಂದೆರಡನ್ನು ನೀವು ಮರ್ತದ್ದನ್ನು ಗಮನಿಸ್ತದೆ. ಯಾವುದನ್ನು ಮರ್ತಿದ್ವಿ ಅಂದರೆ ಆಕಾಶ ಕಾಲಾದ್ಯಾಹ ಅಂತ ಹೇಳ್ತದೆ, ತುಂಬ ಚೆಂದಾಗಿ ಹೇಳ್ತದೆ. ಗಿಡ ಬೆಳೀಲಿಕ್ಕೆ, ಮರ ಬೆಳೀಲಿಕ್ಕೆ ಆಕಾಶ ಒಂದು ಕಾರಣ, ಅದನ್ನು ಯಾಕೆ ಮರೆತ್ರಿ? ಸರಿ, ಆಕಾಶದ ಒಟ್ಟಿಗೆ ಕಾಲ ಒಂದು ಕಾರಣ, ಅದನ್ನು ಯಾಕೆ ಮರೆತ್ರಿ ಅಂತ ಕೇಳ್ತದೆ. ಕಾಲ ಇನ್ನೂ ಆದ್ಯಾಹ ಹೇಳಿದ್ದಿದೆ, ಬೇಡ ಎರಡನ್ನು ತೆಗೆದುಕೊಳ್ಳೋಣ. ಕಾಲ ಮತ್ತು ಆಕಾಶ, ಗಾಳಿ ಬೇಕು, ಸೂರ್ಯನ ಬೆಳಕು ಬೇಕು, ಇವೆಲ್ಲವೂ ಬೇಕು. ಪಕ್ಕದಲ್ಲಿ ಇಟ್ಟಿರ್ತೇನೆ, ಎರಡನ್ನು ಹೇಳ್ತೇನೆ. ಆಕಾಶ ಮತ್ತು ಕಾಲ ಇದೆಯಲ್ಲ, ಈ ಆಕಾಶ ಕಾಲಗಳು ಮರ ಬೆಳೀಲಿಕ್ಕೆ ಕಾರಣವಾಗಿ ಇದೆ. ಹೇಗೆ ಕಾರಣ ಅಂತ ಪ್ರಶ್ನೆ ಇದೆ. ಹೇಗೆ ಕಾರಣ ಅಂತ ಪ್ರಶ್ನೆ. ಅವುಗಳು ವಿಕಾರ ಹೊಂದಿ ಕಾರಣ ಆಗುತ್ತೋ, ವಿಕಾರ ಹೊಂದದೇ ಕಾರಣ ಆಗುತ್ತೋ. ಇಷ್ಟು ಬ್ಯೂಟಿಫುಲ್ ಆಗಿ ಹೇಳಿದೆ ಬ್ರಹ್ಮಪುರಾಣ. ಅಂದರೆ ಆಚಾರ್ಯರ ನಿಮಿತ್ತ ಕಾರಣತ್ವಕ್ಕೆ ಸರಳವಾಗಿ ದೃಷ್ಟಾಂತವನ್ನು ಹೇಳಿಬಿಡ್ತದೆ. ಆಕಾಶ ಇದೆ, ಸ್ಪೇಸ್ ಇಲ್ಲದೆ ಮರ ಬೆಳೀಲಿಕ್ಕೆ ಸಾಧ್ಯ ಇದೆಯಾ? ಊಹಿಸಿಕೊಳ್ಳ್ರಿ ಎಲ್ಲಾದರೂ. ಸ್ಪೇಸ್ ಇಲ್ಲದೆ ಮರ ಬೆಳೀಲಿಕ್ಕೆ ಸಾಧ್ಯ ಇದೆಯಾ? ಬೀಜದ ಒಳಗೆ ಸ್ಪೇಸ್ ಬೇಕು, ಇಲ್ಲದೇ ಇದ್ದರೆ ಮೊಳಕೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಬೀಜದ ಒಳಗೆ, ಸೀಡಿನ ಒಳಗಡೆಗೆ ಸ್ಪೇಸ್ ಇಲ್ಲದೆ ಹೋದರೆ ಮೊಳಕೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಆಕಾಶ ಇದೆ ಅನ್ನೋದಕ್ಕಾಗಿ, ಅವಕಾಶ ಇದೆ ಅನ್ನುವುದಕ್ಕಾಗಿ ಆ ಮರ ಬೆಳೀತು. ಆದರೆ ಈ ಆಕಾಶ ಏನಾದರೂ ಚೇಂಜಸ್ ಆಯಿತಾ ಅದರಲ್ಲಿ ಅಂತ ಪ್ರಶ್ನೆ. ಆಕಾಶದಲ್ಲಿ ಏನಾದರೂ ಚೇಂಜಸ್ ಆಯಿತಾ? ಆಗಲಿಲ್ವಲ್ಲ. ಆಕಾಶದಲ್ಲಿ ಏನು ಚೇಂಜಸ್ ಆಗಲಿಲ್ಲ. ಯಾಕಂದರೆ ಆಕಾಶ ಇದು ನಿರ್ವಿಕಾರ, ಆಕಾಶ ಇದು ಪರಿಣಾಮಗೊಳ್ಳುವುದಿಲ್ಲ. ಹಾಗಾದರೆ ಒಂದು ಮರ ಹುಟ್ಟಲಿಕ್ಕೆ ಅಪರಿಣಾಮಿ ಕಾರಣವಾದ ಆಕಾಶ ಇದೆ ಅಂತ ಆಯಿತು. ಕಾಲ ಇದೆ, ಕಾಲ ಇದ್ದಾಗಲೇ ಮರ ಬೆಳೆಯೋದು. ಯಾಕಂದರೆ ಇವತ್ತು ಹಾಕಿದ ಮೇಲೆ ಇನ್ನು ತೆಂಗಿನ ಮರ ಬೆಳೆಯುವುದಕ್ಕೆ 10 ವರ್ಷ ಬೇಕು. ಆದರೆ ಆ ಕಾಲದಲ್ಲಿ ಏನಾದರೂ ವಿಕಾರಗಳಾಯಿತೆ, ಪರಿಣಾಮಗಳಾಯಿತೇ? ಇಲ್ಲ. ಕಾಲದ ಅವಯವಗಳು ಹುಟ್ಟುತ್ತದೆ, ಸಾಯ್ತದೆ, ಅದು ಬೇರೆ ವಿಷಯ. ಕಾಲದಲ್ಲಿ ಏನಾದರೂ ವಿಕಾರಗಳಾಯಿತೇ? ಇಲ್ಲ. ಗಾಳಿ ಬೀಸಿತು, ಗಾಳಿ ಬೀಸಿದ್ದಕ್ಕಾಗಿ ಮರ ಬೆಳೀತು, ಗಾಳಿಯಲ್ಲಿ ಏನಾದರೂ ವಿಕಾರ ಆಯಿತೇ? ಇಲ್ಲ. ಹಾಗಾದರೆ ಕಾಲ, ಆಕಾಶ, ವಾಯುಗಳೇನಿವೆ ಅಲ್ಲ, ಇವುಗಳು ಮರ ಬೆಳೀಲಿಕ್ಕೆ ನಿಮಿತ್ತವಾದಂತೆ, ಪರಿಣಾಮಗೊಳ್ಳದಂತೆ ಭಗವಂತನು ಜಗತ್ತಿಗೆ ಪರಿಣಾಮಗೊಳ್ಳದೇ ಕಾರಣ ಆಗಿದ್ದಾನೆ. ಎಷ್ಟು ಸುಂದರವಾಗಿ ಹೇಳ್ತದೆ ಅಂದರೆ, ಇದರಲ್ಲಿ ಸ್ವಲ್ಪ ಇದೇನಾಗುತ್ತೆ ಅಂದರೆ, ಇವತ್ತು ಬೇರೆ ಏಕಾದಶಿ ಬೇರೆ, ಇವತ್ತು ತಲೆಯಲ್ಲೇ ಹೋಗೋದಿಲ್ಲ. ಯಾಕೆಂದರೆ ಒಳಗೇನಿರೋದೇ ಇಲ್ಲ. ಒಳಗೇನಾದರೂ ಸ್ವಲ್ಪ ಉಪ್ಪಿಟ್ಟು ಆಹಾರಗಳಿದ್ದರೆ, ಅನ್ನ ಮೊಸರು ಇದ್ದರೆ ಇವು ಹೇಳಿದ್ದು ಹೇಗೋ ಹೋಗುತ್ತೆ. ಹೊಟ್ಟೆಯೂ ಖಾಲಿ. ಸರಿ, ಹೊಟ್ಟೆ ಖಾಲಿ ಅಂದಮೇಲೆ ತಲೆ ಖಾಲಿ ಎಂಬುದಕ್ಕೆ ಸಂದೇಹವೇ ಬೇಡ. ಯಾಕಂದರೆ ಹೊಟ್ಟೆ ತುಂಬಿತ್ತು ಅಂದರೆ ತಲೆ ಕೆಲಸ ಮಾಡುತ್ತೆ, ಹೊಟ್ಟೆ ತುಂಬಿರಲಿಲ್ಲ ಅಂದರೆ ತಲೆ ಕೆಲಸ ಮಾಡೋದಿಲ್ಲ. ಇವಿಷ್ಟು ಗಂಭೀರವಾದ ವಿಷಯವನ್ನು ಹೇಳಿಬಿಟ್ರೆ, ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ, ಪಾಪ ಆಚಾರ್ಯರು ಧಾರವಾಡದಿಂದ ಕೊಯಮತ್ತೂರುವರೆಗೆ ಬಂದಿದ್ದಾರೆ. ಏನೋ ಹೇಳ್ತಾರೆ, ಬಿಡ್ರಿ ಏಕಾದಶಿ ನಮಗೂ ಸತ್ಕಾಲಕ್ಷೇಪ, ಏನೋ 1 ಅವರ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡೋಕ್ಕಿಂತ ಇಲ್ಲಿ ಕೂತ್ಕೊಂಡು ಕಳೆದ್ರೆ ಆಯ್ತು. ಆ ಸೀರಿಯಲ್ಲು ಅರ್ಥ ಆಗೋದಿಲ್ಲ, ಈ ಆಚಾರ ಪ್ರವಚನವೂ ಅರ್ಥ ಆಗೋದಿಲ್ಲ. ಯಾಕೆಂದರೆ ಆ ಸೀರಿಯಲ್ ಅರ್ಥ ಆಗಬೇಕಾದ್ರೆ ಒಂದು ಸ್ಟಾರ್ಟಿಂಗ್, ಒಂದು ಎಂಡಿಂಗ್ ಪಾಯಿಂಟ್ ಅಂತ ಇರಬೇಕು. ಆ ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಇರೋದೇ ಇಲ್ಲ. ಯಾಕೆಂದರೆ ಮೇಘಾ ಸೀರಿಯಲ್ ನೋಡ್ರಿ ಏನು ಮಾಡಿದರು ಅಂದರೆ,
ಯಾವ ಸೀರಿಯಲ್ಗಳಿಗೆ ಸ್ಟಾರ್ಟ್ ಎಂಡ್ ಇಲ್ವೋ ಅದನ್ನು ಮೇಘ ಅಂತ ಹೇಳಿಬಿಟ್ರು. ಯಾಕಂದ್ರೆ ಮೇಘ ಸೀರಿಯಲ್ ಅಂದರೆ ಏನರ್ಥ ಗೊತ್ತಾ, ಸ್ಟಾರ್ಟಿಂಗು ಎಂಡಿಂಗು ಕೇಳಬೇಡ್ರಿ, ನಮಗೆ ಎಂದು TRP ಕ್ಲೋಸ್ ಆಗುತ್ತೋ ಅಂದರೆ ನಾವು ಸೀರಿಯಲ್ ಮುಗಿಸ್ತೇವೆ, ನಮಗೆ ಎಂದು ಹಣ ಬರೋದು ನಿಲ್ಲುತ್ತೋ ಅವತ್ತೇ ನಾವು ಸೀರಿಯಲ್ನ ಕ್ಲೋಸ್ ಮಾಡೋದು. ಎಂಡ್ ಮಾಡಲಿಲ್ಲಲ್ಲ ಅದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಅದಕ್ಕೆ ಮೇಘ ಸೀರಿಯಲ್ ಅಂತ ಹೇಳಿದ್ದು. ಹಾಗೆ ಅದು ಅರ್ಥವಾಗದೇ ಇದ್ದದ್ದು, ನಮ್ಮ ಪ್ರವಚನವೂ ಅರ್ಥವಾಗದೇ ಇದ್ದದ್ದು ಅಂತ ಆಗಬಾರದು. ಅದಕ್ಕೆ ಹೇಳ್ತಾ ಇದ್ದದ್ದು ತುಂಬ ಗಂಭೀರವಾಗಿ ಶ್ರೀಮದಾಚಾರ್ಯರು ಜಗತ್ತಿಗೆ ಭಗವಂತ ನಿಮಿತ್ತ ಕಾರಣ ಎಂಬುದನ್ನು ಬ್ರಹ್ಮಪುರಾಣ ಎಷ್ಟು ಸುಂದರವಾದ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಇದೆ. ಕಾಲ ಆಕಾಶಾದ್ಯಾಹ ತಥೈವ ಅಪರಿಣಾಮೇನ ವಿಶ್ವಸ್ಯ ಭಗವಾನ್ ಹರಿಹಿ. ಅಪರಿಣಾಮೇನ ಎಂದು ಪರಿಣಾಮಗೊಳ್ಳದೆ ಜಗತ್ತಿಗೆ ಭಗವಂತ ಕಾರಣನಾಗಿದ್ದಾನೆ. ಇದು ಹೇಳಿದ ಮೇಲೆ ಒಂದೆರಡು ಮಾತನ್ನು ಮುಂದೆ ಹೇಳಿ, ಸಚ ವಿಷ್ಣು, ಇದೊಂದು ತಮಾಷೆ. ಬ್ರಹ್ಮಪುರಾಣ ಅಂತ ಹೇಳಿದರೆ, ನಾನು ಮೊದಲನೇ ದಿವಸ ಹೇಳಿದ್ದೆ ಬ್ರಹ್ಮ ಅಂದರೆ ಯಾರು ಅಂತ ಹೇಳಿ, ಭಗವಂತನೇ ಬ್ರಹ್ಮ ಅಂತ ಹೇಳಿ ಬಹಿರಂಗ ಪ್ರಮಾಣಗಳನ್ನು ಹೇಳಿದ್ದೆ. ಅಂದರೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ್ದನ್ನು, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದನ್ನು ಇತ್ಯಾದಿಗಳನ್ನು ಹೇಳಿದ್ದೆ. ಆದರೆ ಇವತ್ತು ಸುದೈವಕ್ಕೆ ಅಂತರಂಗ ಪ್ರಮಾಣ ಬ್ರಹ್ಮಪುರಾಣವೇ ಇವತ್ತು ಉಪಲಬ್ಧ ಇದ್ದ, ಮತ್ತು ನೆನಪಿಟ್ಕೊಳ್ರಿ, ಇವತ್ತು ಉಪಲಬ್ಧ ಇದ್ದ ಬ್ರಹ್ಮಪುರಾಣದಲ್ಲಿಯೇನೇ ಬ್ರಹ್ಮ ಅಂದರೆ ಯಾರು ಅಂತ ಹೇಳ್ತಾ ಇರುವಾಗ, ಸಚ ವಿಷ್ಣು ಪರಂ ಬ್ರಹ್ಮ ಯತಃ ಸರ್ವಮಿದಂ ಜಗತ್. ಎಷ್ಟು ಚೆಂದಾಗಿ ಹೇಳ್ತದೆ ಅಂದರೆ, ಈ ಜಗತ್ತಿದೆಯಲ್ಲ ಇದನ್ನು ಸೃಷ್ಟಿ ಮಾಡಿದವನು ಯಾರು ಅಂದರೆ ವಿಷ್ಣು, ಅವನೇ ಪರಬ್ರಹ್ಮ. ಬ್ರಹ್ಮ ಶಬ್ದ ವಾಚ್ಯನಾದವನು ಪರಮಾತ್ಮನಾದ ವಿಷ್ಣುವೇ ವಿನಃ ಬೇರೆಯವನ ಅಲ್ಲ. ಅದಾದ ಮೇಲೆ ಯತಃ ಸರ್ವಂ ಇದಂ ಜಗತ್, ಈ ಜಗತ್ತಿದೆಯಲ್ಲ ಈ ಜಗತ್ತು ಯಾವ ಭಗವಂತನಿಂದ ನಿರ್ಮಾಣಗೊಂಡಿದೆಯೋ, ಅದರಲ್ಲಿ ಉಪನಿಷತ್ತಿನಲ್ಲಿ ಬಂದ ಮಾತನ್ನೇ ಇಲ್ಲಿ ಪುರಾಣವು ಅದನ್ನೇ ತೆಗೆದುಕೊಂಡಿತ್ತು. ಇದಾದ ಮೇಲೆ ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಹೇಳ್ತಾ ನೋಡ್ರಿ, ಶ್ಲೋಕವನ್ನು ತಿದ್ದುವರು ಹೇಗೆ ತಿದ್ದುತ್ತಾರೆ ಎಂಬುದಕ್ಕೆ ಇದು ದೃಷ್ಟಾಂತ. ಮುಂದಿನ ಮಾತು ಹೇಳಿಬಿಟ್ರು, ಯಸ್ಯ ಸರ್ವಂ ಅಭೇದೇನ ಜಗದೇತ ಚರಾಚರಂ. ಇಡೀ ಜಗತ್ತು ಯಾವ ಭಗವಂತನಿಂದ ಅಭಿನ್ನವಾಗಿದೆಯೋ ಅಂತ ಹೇಳಿಬಿಟ್ರು. ಈ ಶ್ಲೋಕ ಯಾರಿಗೆ ಅನುಕೂಲ, ಯಾರಿಗೆ ಜಗತ್ತು ಬ್ರಹ್ಮ ಒಂದು ಅಂತ ಹೇಳೋರಿದ್ದಾರೋ ಅವರಿಗೆ ಅನುಕೂಲವಾದ ಮಾತಿದು. ಯಸ್ಯ ಸರ್ವಂ ಅಭೇದೇನ ಜಗದೇತತ್ ಚರಾಚರಂ. ಯಸ್ಯ ಯಾವ ಪರಮಾತ್ಮನಿಗೆ ಏತತ್ ಜಗದೇತತ್ ಅಭೇದೇನ, ಇಡೀ ಜಗತ್ತಿದೆಯಲ್ಲ ಇದು ಅಭಿನ್ನವಾಗಿ ಇದೆ. ಮೂಲ ಪಾಠ ಏನು ಗೊತ್ತಾ ಇದರದ್ದು ಮೂಲ ಪಾಠ ಶ್ರೀಮದಾಚಾರ್ಯರು ಇದೇ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಇದೇ ಭಾಗ ಇದೆ, ಒಂದು ಪಾರ್ಟನ್ನು ಇವರು ಕಿತ್ತಿದ್ದಾರೆ, ಆಚಾರ್ಯರು ಅದನ್ನೇ ಇಟ್ಟಿದ್ದಾರೆ. ಏನಿದೆ ಅಂತ ಕೇಳಿದರೆ, ಯತ್ ಶಕ್ತೇಕಾಂಶ ಸಂಭೂತಂ ಜಗದೇತತ್ ಚರಾಚರಂ. ಇದು ಒರಿಜಿನಲ್ ಪಾಠ. ಪ್ರಾಚೀನ ಬ್ರಹ್ಮಪುರಾಣದ ಪಾಠ ಏನು ಅಂತ ಕೇಳಿದರೆ